ಗೇಮ್ ಆಡಿ ವಿನ್ ಆಗಿ ಫ್ರೀ ಆಗಿ ಏನು ಐಟಮ್ ಅಂದ್ರೂ ಅರಳಿಕಟ್ಟೆಯಲ್ಲಿ ತಿನ್ನಿರಿ. 365 ಡೇಸ್ ಗೇಮ್ ಇಲ್ಲಿರುತ್ತೆ. 10 PM to 1 AM. ಮತ್ತು ಒಂದಲ್ಲ ಎರಡಲ್ಲ ಮೂರಲ್ಲ 5 ಬಗೆ ಶಾವಿಗೆ ಬಾತ್, ಇನ್ನು ಬಗೆ ಬಗೆ ರೈಸ್ ಬಾತ್, ಫಲೂಡ ಐಸ್ ಕ್ರೀಮ್ ಸಿಕ್ಕಾಬಡ ಇದೆ ಅಂತ ಈ ಹೋಟ್ಲಲ್ಲಿ. ಅವೆಲ್ಲ ಹೆಂಗಿದ್ರಿ ದಾನಿಕ್ಲೆ ನಮಸ್ಕಾರ. ಏನಿವತ್ತು ಇಲ್ಲಿ ಹೀಗೆಲ್ಲ ಕೂತ್ಕೊಂಡು ಮಾತಾಡ್ತಿದ್ದಾನೆ, ಎಲ್ಲಿ ಬಂದಿರ್ಬೋದು, ಯಾವ ಹೋಟ್ಲಿಗೆ ಬಂದಿರ್ಬೋದು? ಸಿಂಪಲ್, ಈ ಥರ ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ನಾವು ಬಂದಿರೋ ಹೋಟ್ಲು ಅರಳಿ ಕಟ್ಟೆ ಅಂತ. ಇಲ್ಲಿ ಬಗೆ ಬಗೆ ತಿಂಡಿಗಳಾಯ್ತಾ, ಅದ್ರ ಜೊತೆಗೆ ಇವರದ್ದು ಮಿಲ್ಕ್ ಶೇಕು, ಐಸ್ ಕ್ರೀಮು, ಇನ್ನು ಶಾವಿಗೆ ಬಾತ್ಗಳು, ವೆರೈಟಿ ಶಾವಿಗೆ ಬಾತು, ಗೋಂಗ್ರಾ ರೈಸ್ ಬಾತ್ ಮಾಡ್ತಾರಂತೆ, ಸಿಕ್ಕಾಪಟ್ಟೆ ಫೇಮಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕವಿತಾ ರೆಡ್ಡಿ. ಐ ಆಮ್ ದ ಕೋ-ಫೌಂಡರ್ ಆಫ್ ಅರಳಿಕಟ್ಟೆ ಆ್ಯಂಡ್ ಫೌಂಡರ್ ಆಫ್ ಬ್ಲೂ ಗ್ರಾಸ್ ಅಕಾಡೆಮಿ. ನಾನು ನವನೀತ್ ಅವರು ಇಬ್ಬರು ಸೇರಿಸಿ ಒಟ್ಟಿಗೆ ಇದು ಶುರು ಮಾಡಿ, ಇದು ಒಂದು ಕರ್ನಾಟಕ ಕಲ್ಚರ್ನ ಪ್ರಮೋಟ್ ಮಾಡೋಕ್ಕೆ ಅಂತ ಶುರು ಮಾಡಿದೆ. ಅದಕ್ಕೆ ನೀವು ಇಲ್ಲಿ ಹೋಟೆಲ್ ಹತ್ರ ನೋಡಿದೆ ಅಂದರೆ ನಮಗೆ ಯುನೀಕ್ ಸ್ಟೈಲಲ್ಲಿ ಕಟ್ಟೆ ಇರುತ್ತೆ. ಎಲ್ಲರೂ ಫ್ಯಾಮ್ಲೀಸ್ ಜೊತೆ ಬನ್ನಿ ಕೂತ್ಕೊಂಡು ಆರಾಮ್ಸೆ ತಿನ್ನಬೇಕು ಅಂತ. ನಮ್ಮ ಹತ್ರ ತುಂಬ ವೆರೈಟೀಸ್ ಇರುತ್ತೆ, ಲೈಕ್ ಶಾವಿಗೆ ಬಾತ್ ಅಂತ ಡಿಫ್ರೆಂಟ್ ವೆರೈಟೀಸ್ ನಾವು ಚೂಸ್ ಮಾಡಿ ಮತ್ತು ಅದ್ರ ಮೇಲೆ ಕ್ವಾಲಿಟಿ ಚೆಕಪ್ ಮಾಡಿ ಮತ್ತೆ ನಾವು ಏನಂದ್ರೂ ಇಂಟ್ರೊಡ್ಯೂಸ್ ಮಾಡೋದು. ಎವ್ರಿ ಡೆಸಿಷನ್ ವಿ ಬೋತ್ ವಿಲ್ ಟೇಕ್ ಫಸ್ಟ್ ಪ್ರಯಾರಿಟಿ ಆ್ಯಂಡ್ ವಿ ವಿಲ್ ಡೂ ಸಮ್ ರಿಸರ್ಚ್ ಆನ್ ದಟ್ ಆ್ಯಂಡ್ ದೆನ್ ಓನ್ಲಿ ವಿ ವಿಲ್ ಇಂಟ್ರೊಡ್ಯೂಸ್ ಹಿಯರ್. ಮತ್ತು ಕ್ರಿಯೇಟಿವ್ ಕಾರ್ನರ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ವಿ. ಇಲ್ಲಿ ಕ್ರಿಯೇಟಿವ್ ಕಾರ್ನರಲ್ಲಿ ನಮ್ಮ ಮ್ಯೂಸಿಕ್ ಅಕಾಡೆಮಿಯಿಂದ ತುಂಬ ಸ್ಟೂಡೆಂಟ್ಸ್ ಇಲ್ಲಿ ಬಂದು ಪರ್ಫಾರ್ಮ್ ಮಾಡ್ತಾರೆ. ಎವ್ರಿ ಸ್ಯಾಟರ್ಡೇ 7 o'clockಗೆ ಜಾಮಿಂಗ್ ಇರುತ್ತೆ. ಅದು ಜನಗಳನ್ನೇ ಎಂಟರ್ಟೈನ್ ಮಾಡೋಕ್ಕೆ ಇಂಟ್ರೊಡ್ಯೂಸ್ ಮಾಡಿದೆ. ಅದು ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಆ್ಯಂಡ್ ದೆನ್ ವಿ ಸ್ಟಾರ್ಟೆಡ್ ಇಂಟ್ರೊಡ್ಯೂಸಿಂಗ್ ಓಪನ್ ಮೈಕ್. ಇಲ್ಲಿ ಕಸ್ಟಮರ್ಸ್ ಬರೋರೆಲ್ಲ ಸಿಂಗಿಂಗ್ ಅಂದ್ರೆ ಯಾರಿಗೆ ಇಷ್ಟ ಆಗಿರುತ್ತೋ ಅವರೆಲ್ಲ ಓಪನ್ ಮೈಕ್ ಯೂಸ್ ಮಾಡಿ ಹಾಡ್ತಾರೆ ಇಲ್ಲಿ ತುಂಬ ಚೆನ್ನಾಗಿ. ಆ್ಯಂಡ್ ವಿ ಆಲ್ಸೋ ಫೀಲ್ ರಿಯಲಿ ಹ್ಯಾಪಿ ವೆನ್ ಪೀಪಲ್ ಸ್ಟಾರ್ಟೆಡ್ ಇಂಟರ್ಯಾಕ್ಟಿಂಗ್ ಆ್ಯಂಡ್ ಫೀಲಿಂಗ್ ಲೈಕ್ ದೇರ್ ಹೋಮ್. ಆ್ಯಂಡ್ ಇಲ್ಲಿ ನಮಗೆ ತುಂಬ ಜನ ರೆಗ್ಯುಲರ್ ಕಸ್ಟಮರ್ಸೇ ಬರ್ತಾರೆ. ಅವರೆಲ್ಲರೂ ನೋಡಿ ನಮ್ಮನ್ನ ಒಂದು ಫ್ಯಾಮ್ಲಿ ಥರ ಅಂದ್ಕೊಂಡು ಆ್ಯಂಡ್ ದಿಲ್ ಬ್ಲೆಸ್ಸಸ್ ಆ್ಯಂಡ್ ದಿಲ್ ಕೀಪ್ ಗಿವಿಂಗ್ ಅಪ್ಡೇಟ್ಸ್ ಟು ಕರೆಕ್ಟ್ ಸಮಥಿಂಗ್ ಆ್ಯಂಡ್ ವಿ ವಿಲ್ ಆಲ್ ಟೇಕ್ ದೇರ್ ರಿವ್ಯೂಸ್ ಆ್ಯಂಡ್ ವಿ ಕೀಪ್ ಆನ್ ಕರೆಕ್ಟಿಂಗ್ ಇಟ್. ಫ್ರಮ್ 10 o'clock to 1 o'clock ಎವ್ರಿ ಡೇ ನೈಟ್ ಒಂದು ಗೇಮ್ ಇರುತ್ತೆ ಇಲ್ಲಿ ಫನ್ನಿಯಾಗಿ. ಕಸ್ಟಮರ್ಸ್ ಎಲ್ಲರೂ ಅವರು ಫ್ರೆಂಡ್ಸ್ ಜೊತೆ ಫ್ಯಾಮ್ಲಿ ಜೊತೆ ಬಂದು ಇವಾಗ ಕಾಯಿನ್ ಗೇಮ್ ನಡೆಸ್ತಾ ಇದೆ ಮತ್ತು ಏಮ್ ಗೇಮ್ ಇರುತ್ತೆ. ಎವ್ರಿ ಮಂತ್ ಇನ್ನು ಹೊಸ ಗೇಮ್ಸ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅಲ್ಲಿ ಒಂದು ಫ್ರೀ ಐಟಮ್ ಸಿಗುತ್ತೆ. ಮೆನ್ಯೂ ಅಲ್ಲಿ ಏನು ಐಟಮ್ ಅಂದ್ರೂ ಫ್ರೀಯಾಗಿ ತಗೋಬೋದು. ಇಲ್ಲಿ ಹೈಲೈಟ್ ಐಟಮ್ ಏನಂದರೆ ಶಾವಿಗೆ. ತುಂಬ ಜನಕ್ಕೆ ತುಂಬ ಇಷ್ಟ ಆಗುತ್ತೆ. ನಾವಿಲ್ಲಿ ಗೋಂಗೂರ ಶಾವಿಗೆ ಇಂಟ್ರೊಡ್ಯೂಸ್ ಮಾಡಿದೆ. ನೀವು ಇದು ಕಂಪಲ್ಸರಿ ಟೇಸ್ಟ್ ಮಾಡಬೇಕು. ನಾವು ಎಷ್ಟು ಚೆನ್ನಾಗಿ ಮಾಡ್ತೀವಂದರೆ ಎಲ್ಲರೂ ಎವ್ರಿ ಡೇ ಅಟ್ಲೀಸ್ಟ್ ಒಬ್ಬರು ಫ್ಯಾಮ್ಲಿಯಿಂದ ಬಂದು ಗೋಂಗೂರ ಶಾವಿಗೆ ಬೇಕಂತಲೇ ತಗೊತಾರೆ. ನಮ್ಮ ಹತ್ರ ಎಲ್ಲ ಸೌತ್ ಇಂಡಿಯನ್ ಫುಡ್ ಇಲ್ಲಿ ಸಿಗುತ್ತೆ. ದೋಸೆ, ಇಡ್ಲಿ, ವಡಾ, ಬಟನ್ ಇಡ್ಲಿ, ಪುಳಿಯೋಗರೆ ತುಂಬ ಫೇಮಸ್ ಇಲ್ಲಿ. ಪುಳಿಯೋಗರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಬೆಲ್ಲ ಅನ್ನ ಇದೆ, ಅದು ವೀಕೆಂಡ್ ಸಿಗುತ್ತೆ. ನಮ್ಮ ಹತ್ರ ಸ್ಪೆಷಲ್ ಮೀಲ್ಸ್ ಅಂತ ಮೀಲ್ಸ್ ಟೈಮಲ್ಲಿ ಅರಳಿಕಟ್ಟೆ ಮೀಲ್ಸ್ ಸಿಗುತ್ತೆ. ನೀವು ಎಲ್ಲರೂ ಟೇಸ್ಟ್ ಮಾಡಬೇಕದು. ಎಲ್ಲ 21 ವೆರೈಟೀಸ್ ಇರುತ್ತೆ ಅದರಲ್ಲಿ. ಬೆಲ್ಲ ಅನ್ನ, ಪುಳಿಯೋಗರೆ ಮತ್ತು ಒಬ್ಬಟ್ಟು, ರೈಸ್ ಐಟಮ್ಸಲ್ಲಿ ರಸ, ಸಾಂಬಾರು ಇದೆಲ್ಲ ಸೌತ್ ಇಂಡಿಯನ್ ಮೀಲ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ಯು ಹ್ಯಾವ್ ಟು ಕಮ್ ಆ್ಯಂಡ್ ಟೇಸ್ಟ್ ಡೆಫಿನೆಟ್ಲಿ ದಟ್ ಒನ್. ಆ್ಯಂಡ್ ಆಲ್ಸೋ ಸೀಸ್ನಲ್ಲಿ ನಾವು ಸ್ಪೆಷಲ್ ಮೀಲ್ಸ್ ಇಂಟ್ರೊಡ್ಯೂಸ್ ಮಾಡ್ತಾನೆ ಇರ್ತೀವಿ, ಯಾವಾಗಲೂ ಒಂದು ವೆರೈಟಿ ಅಂತ. ಹೆಸರಿಟ್ಟು ಒಂದು ರೀಸೆಂಟಾಗಿ ನಾವು ಒಂದು ಮಾಡಿದೆ, ಅದು ಹೆಸರು ಕಾಳು ದೋಸೆ ಅಂತ. ವಿ ಹ್ಯಾಡ್ ಎ ಫೈಟ್, ಮೀ ಆ್ಯಂಡ್ ನವನೀತ್. ದೇರ್ ವಿ ನೇಮ್ಡ್ ಇಟ್ ಆಸ್ ಹೆಸರಟ್ಟು, ಸ್ಪೆಷಲ್ ನೇಮ್ ಫಾರ್ ಅರಳಿಕಟ್ಟೆ. ಇನ್ನು ಆಂಧ್ರ ದೇ ಕಾಲ್ ಇಟ್ ಪೆಸರಟ್ಟು. ಸೊ ಅದು ನೀವು ಟೇಸ್ಟ್ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ.
ಶಾವಿಗೆ. ರಿಗಾರ್ಡಿಂಗ್ ಶಾವಿಗೆ ವಿ ಹ್ಯಾವ್ ಡಿಫ್ರೆಂಟ್ ಕೈಂಡ್ ಆಫ್ ಶಾವಿಗೆ. ಲೆಮನ್ ಶಾವಿಗೆ, ಪೆಪ್ಪರ್ ಕ್ಯಾಪ್ಸಿಕಮ್ ಶಾವಿಗೆ, ಟೊಮೆಟೊ ಶಾವಿಗೆ, ಗೋಂಗೂರ ಶಾವಿಗೆ ರೀಸೆಂಟಾಗಿ ಇಂಟ್ರೊಡ್ಯೂಸ್ ಮಾಡಿದೆ. ತುಂಬ ಚೆನ್ನಾಗಿರುತ್ತೆ, ನೀವು ಟೇಸ್ಟ್ ಮಾಡಬೇಕು. ಅದು ಹೈಲೈಟ್ ಆಫ್ ದ ಅರಳಿಕಟ್ಟೆ. ಮತ್ತು ಕಾಫಿ ಅಂದು ಇಲ್ಲಿ ತುಂಬ ಕಡೆಯಿಂದ ಬರ್ತಾರೆ. HSR ಲೇಔಟಿಂದನೂ ಬರ್ತಾರೆ ಇಲ್ಲಿ ಕಾಫಿ ಕುಡಿಯೋಕ್ಕೆ. ಬಿಕಾಸ್ ದ ಹೀರೋ ಆಫ್ ದ ಪ್ರಾಡಕ್ಟ್ ಈಸ್ ಕಾಫಿ ಹಿಯರ್. ಎಲ್ಲರೂ ಟೇಸ್ಟ್ ಮಾಡಬೇಕು. ಇನ್ನು ಬೋಂಡಾ ಸೂಪ್ ಇದೆ ಇಲ್ಲಿ, ಓಪನ್ ಬೆಣ್ಣೆ ಮಟರ್ ಮಸಾಲ ದೋಸೆ, ಅದೂ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಮ್ಮ ಹತ್ರ ಜ್ಯೂಸ್ ಐಟಮ್ಸು ಇದೆ ತುಂಬ ವೆರೈಟೀಸಲ್ಲಿ. ಫಲೂಡಾ ಇದೆ, ಮತ್ತು ರೀಸೆಂಟಾಗಿ ಫ್ರೂಟ್ ಪಂಚ್ ಅಂತ ಇಂಟ್ರೊಡ್ಯೂಸ್ ಮಾಡಿದೆ, ಅದು ನಮ್ಮ ಸ್ಪೆಷಲ್ ಐಟಮು. ನೀವು ಡೆಫಿನೆಟ್ಲಿ ಚೂಸ್ ಮಾಡಬೇಕು. ಇದು ಮಾರ್ನಿಂಗ್ ಬೆಳಗ್ಗೆ 6 o'clock ನೈಟ್ 1 o'clock ಇರುತ್ತೆ. ಎಲ್ಲರೂ ಯಾವಾಗಲೂ ಬೇಕಂದ್ರೂ ಬರ್ಬೋದು. ಎಲ್ಲ ಐಟಮ್ಸ್ ನಿಮಗೆ ಸಿಗತ್ತೆ ಇಲ್ಲಿ ಅರಳಿಕಟ್ಟೆಯಲ್ಲಿ. ನಾವು ಇಲ್ಲಿ ಕರ್ನಾಟಕ ಕಲ್ಚರ್ನ ಪ್ರಮೋಟ್ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲಿ ಇದು ಸ್ಟಾರ್ಟ್ ಮಾಡಿದೆ. ಅರಳಿಕಟ್ಟೆ 365 days ಓಪನ್ ಇರುತ್ತೆ. ಎಲ್ಲರೂ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಬನ್ನಿ, ಊಟ ಮಾಡಿ, ನಿಮ್ಗೆ ಇಷ್ಟ ಅದು ಐಟಮ್ಸ್ ಎಲ್ಲ ಟೇಸ್ಟ್ ಮಾಡಿ. ಅರಳಿಕಟ್ಟೆ ಬನಶಂಕರಿ 6 days 80 foot ರೋಡಲ್ಲಿ. ಗೂಗಲಲ್ಲಿ ಅರಳಿಕಟ್ಟೆ ಕೆಫೆ ಅಂತ ಟೈಪ್ ಮಾಡಿದಂದರೆ ನಿಮಗೆ ಲೊಕೇಶನ್ ಸಿಗುತ್ತೆ. ಎಲ್ಲರೂ ಬನ್ನಿ. 6 to 1 AM ನಾವು ಓಪನ್ ಇರುತ್ತೆ. ನಿಮ್ಮದು ಏನೇನು ಐಟಮ್ಸ್ ಇಷ್ಟ ಇದೆಯೋ ಆರ್ಡರ್ ಮಾಡಿ, ಕಟ್ಟೆ ಮೇಲೆ ಕೂತ್ಕೊಂಡು ಎಂಜಾಯ್ ಮಾಡಿ. ನಮ್ಮ ವಿಷನಲ್ಲಿ ಕರ್ನಾಟಕ ಕಲ್ಚರ್ನ ಪ್ರಮೋಟ್ ಮಾಡೋಕ್ಕೆ ಇನ್ನೂ ತುಂಬ ಪ್ಲ್ಯಾನ್ಸ್ ಇದೆ. ನೀವೆಲ್ಲರೂ ಬನ್ನಿ. ಇಲ್ಲಿ ನಿಮಗೆ ಏನು ಇಷ್ಟ ಆಯಿತೋ ನೋಡಿ. ನಿಮ್ಗೆ ಏನಾದರೂ ಸಜೆಷನ್ ಕೊಡ್ತೀರಂದರೆ ನಾವು ಇಲ್ಲೇ ಇರ್ತೀವಿ ಯಾವಾಗಲೂ. ಬನ್ನಿ, ತಿನ್ನಿರಿ, ನೀವು ಸಜೆಷನ್ಸ್ ಕೊಳ್ಳಿ, ಮತ್ತು ಕಟ್ಟೆ ಕಲ್ಚರ್ನೇ ಪ್ರಮೋಟ್ ಮಾಡಿ. ಸೊ ದಿಸ್ ಈಸ್ ಅ ಪ್ಲೇಸ್ ವೇರ್ ಎವ್ರಿಬಡಿ ಕ್ಯಾನ್ ಕಮ್ ಆ್ಯಂಡ್ ಸಿಟ್. ಆರಾಮ್ಸೆ ತಿನ್ಬೋದು ಫ್ಯಾಮ್ಲಿ ಜೊತೆ, ಎಷ್ಟು ಟೈಮ್ ಅಂದ್ರೂ ಇರ್ಬೋದು. ಇಟ್ ಈಸ್ ನಾಟ್ ಲೈಕ್ ಯು ಹ್ಯಾವ್ ಟು ಡೈನ್ ಇನ್ ಆ್ಯಂಡ್ ಗೋ ಸಮ್ವೇರ್ ಅಲ್ವಾ. ಸೊ ಯು ಕ್ಯಾನ್ ಕಮ್, ಯು ಕ್ಯಾನ್ ಫೀಲ್ ಲೈಕ್ ಅ ಹೋಮ್. ಥ್ಯಾಂಕ್ ಯು ಎವ್ರಿ ಒನ್. ಪ್ಲೀಸ್ ವಿಸಿಟ್ ಒನ್ಸ್. ಆರಾಮ್ಸೆ ಕಟ್ಟೆ ಮೇಲೆ ಕೂತ್ಕೊಂಡು ನೆಮ್ಮದಿಲಿ ತಿಂತಾಯಿದ್ದೀನಿ. ಸೊ ಇದರಲ್ಲಿ ಇಲ್ಲಿನ ಸ್ಪೆಷಲ್ಲು ಗೋಂಗ್ರಾ ರೈಸು. ಆ್ಯಕ್ಚುಲಿ ನಾನು ಪ್ರತಿ ಬ್ಲಾಗಲ್ಲೂ ಹೇಳ್ತೀನಿ ನಾನು ರೈಸ್ ಟ್ರೈ ಮಾಡಲ್ಲ ಅಂತ. ಬಟ್ ಇಲ್ಲಿ ಗೋಂಗ್ರಾ ರೈಸ್ ಸಿಕ್ಕಾಬಡೆ ಫೇಮಸ್ ಅಂದರು. ಒಂದು ಹೊಸ ರುಚಿ, ಹೊಸ ಹೆಸರು, ಹೊಸ ಥನ. ಸೊ ಫಸ್ಟು ನಾವು ಇದಕ್ಕೆ ಈ ಮೊಸರು ಬಜ್ಜಿ ಆ ಥರ ಏನೂ ಹಾಕ್ಕೊಳ್ಳೋದು ಬೇಡ, ಹಾಗೆ ಒಂದು ರಾ ಟೇಸ್ಟ್ ನೋಡೋಣ. ಸೀರಿಯಸ್ಲಿ ಮೊದಲನೇ ಬಾಯಿಗೆ ಒಂದು ಸಣ್ಣ ಕರೆಂಟ್ ಶಾಕ್ ಹೊಡೆದಂಗೆ ಆಯ್ತು. ಯಾಕೆ ಗೊತ್ತಾ, ಈ ಆಂಧ್ರ ಸೈಡೆಲ್ಲ ಸಿಕ್ಕಾಪಟ್ಟೆ ಫೇಮಸ್ಸು ಆಯಿತಾ. ಅದೊಂದು ಎಲ್ಲ ಮಿಕ್ಸ್ ಮಾಡಿರೋಂಥ ಪೇಸ್ಟು. ನೀವಲ್ಲಿ ಮಾಡಬೇಕಾದ್ರೆ ನೋಡಿದ್ರಿ. ನನಗೆ ಅನಿಸಿದ್ದನ್ನು ನಾನು ಇದರಲ್ಲಿ ಹೇಳಬೇಕು. ಯಾಕಂದರೆ ಗೋಂಗ್ರಾ ರೈಸ್ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ಮಿಕ್ಸ್ಚರ್ ಆಫ್ ಖಾರ, ಉಪ್ಪು, ಹುಳಿ. ಇದರಲ್ಲಿರೋದು ಸಿಂಪಲ್ ಮಿಕ್ಸ್ಚರ್ ಆಫ್ ಖಾರ, ಉಪ್ಪು, ಹುಳಿ. ಆದರೆ ಆ ಖಾರ ಮತ್ತು ಹುಳಿ ಏನಿದೆ ಅಲ್ಲ, ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಆ ಮೆಣಸು, ಅದಕ್ಕೆ ಹಾಕಿರೋ ಲಿಂಬೆ ಹುಳಿ, ಆ ಖಾರ ಮತ್ತು ಲಿಂಬೆ ಹುಳಿ ಫ್ಲೇವರ್ ಇದೆ ಅಲ್ಲ, ನಿಮ್ಮ ಬಾಯಿಗೆ ಟಂಗಂತ ಶಾಕ್ ಹೊಡೆದಂಗೆ ಹೊಡೆಯುತ್ತೆ. ಅಂದರೆ ಆ ರುಚಿ ಹಂಗಿದೆ ಆಯಿತಾ. ಇದ್ರ ಜೊತೆಗೆ ನೀವೇ ನೋಡಿದ್ರಿ, ಬಾಣಲ್ಲಿ ಫಸ್ಟಿಗೆ ಒಂದಿಷ್ಟು ತುಪ್ಪ ಹಾಕಿದ್ರು, ಲಾಸ್ಟಿಗೆ ಎಲ್ಲ ಆದಮೇಲೆ ಮತ್ತೆ ತುಪ್ಪ ಹಾಕಿದ್ರು. ಆ್ಯಕ್ಚುಲಿ ಏನು ಗೊತ್ತಾ, ಅನ್ನ ಅನ್ನೋದೇ ಒಂದು ಸೂಪರ್ ರುಚಿ ಮಾತ್ರ. ಆ ಅನ್ನಕ್ಕೆ ಬಿದ್ದಿರೋ ಪೌಷ್ಟಿಕಾಂಶದ ಮೇಲೆ ಆ ಅನ್ನದ ರುಚಿ ಇನ್ನೂ ಹೆಚ್ಚಾಗುತ್ತೆ ಆಯಿತಾ. ಇಲ್ಲೂ ಹಾಗೆ ಅನ್ನ ಇಟ್ಟಿದ್ದಾರೆ, ಓಕೆ, ಬಟ್ ಅದಕ್ಕೆ ಏನೇನು ಹಾಕಿದ್ರು ನೀವೇ ನೋಡಿದ್ರಿ. ಉಪ್ಪು, ಖಾರ, ಆಮೇಲೆ ಒಂದು ಸ್ವಲ್ಪ ಸೊಪ್ಪು ಹಾಕಿದ್ರು, ಲಾಸ್ಟಿಗೆ ಅವ್ರು ತೆಗೆದ್ರು ಗೊತ್ತಾ, ಅದೇ ಗೋಂಗ್ರಾ ಪೇಸ್ಟ್. ಆ ಪೇಸ್ಟಲ್ಲೇ ಸ್ವರ್ಗ ಇದೆ. ಇನ್ನು ಇದಕ್ಕೆ ನೋಡಿ ಒಂದು ಗಟ್ಟಿ ಮೊಸರು ಬಜ್ಜಿ ಕೊಡ್ತಾರೆ ಆಯಿತಾ. ಈ ಮೊಸರು ಬಜ್ಜಿ ಹಾಕ್ಕೊಂಡ್ರೆ ಹೆಂಗಿರುತ್ತೆ, ಸೂಪರ್ ಆಗಿದೆ. ನಿಮಗೆ ನನಗೆ ಇಷ್ಟೊತ್ತು ಹೇಳಿದ್ದೆಲ್ಲ ಒಂದು ಕಡೆ ತಗೊಳ್ಳಿ ನೀವು ಆಯಿತಾ. ಖಾರ ಇದೆ, ಉಪ್ಪು ಇದೆ, ಹುಳಿ ಇದೆ, ಎಲ್ಲ ಮಿಕ್ಸ್ಚರ್ ಎಲ್ಲ ಇದೆ ಅಂತ. ಬಟ್ ಇದಕ್ಕೆ ಮೊಸರು ಬಿದ್ದಾಗ ಏನಾಗುತ್ತೆ, ಆ ಖಾರನ ಹಂಗೆ ರೆಡ್ಯೂಸ್ ಮಾಡುತ್ತೆ ಆಯಿತಾ. ಹಾಗೆ ರೆಡ್ಯೂಸ್ ಮಾಡಿ ಒಂದು ಹೊಸ ಫ್ಲೇವರ್ ಥರ ಕೊಡುತ್ತೆ. ನೀವು ಕೊಟ್ಟರು ಮೊಸರು ಬಜ್ಜಿ ಅಂತ ಫುಲ್ ಮೊಸರು ಬಜ್ಜಿ ಹಾಕ್ಕೊಂಡು ತಿಂದುಬಿಡಬೇಡಿ. ಫಸ್ಟು ಆ ರೈಸನ್ನು ಎಂಜಾಯ್ ಮಾಡಿ, ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಮೊಸರು ಬಜ್ಜಿ ಹಾಕ್ಕೊಂಡು ತಿನ್ನಿ. ಅದ್ಭುತವಾಗಿದೆ ರುಚಿ.
ಶಾವಿಗೆ ಬಾತ್ ತಿಂದಿರ್ತೀರಿ ನೀವೆಲ್ಲ, ಶಾವಿಗೆ ಬಾತ್ ತಿಂತಿರ್ತೀರಿ. ಬಟ್ ಅರಳಿಕಟ್ಟೆಯಲ್ಲಿ ಸಿಗೋದು ಒಂದಲ್ಲ ಎರಡಲ್ಲ 5 ಥರದ ಶಾವಿಗೆ ಬಾತ್ಗಳು ಸಿಗ್ತವೆ. ವೆರೈಟೀಸ್ ಆಫ್ ಶಾವಿಗೆ ಬಾತ್ ಮಾಡ್ತಾರೆ. ರೈಸ್ ಬಾತ್ ಕೇಳಿದ್ರೆ, ಬಟ್ ಶಾವಿಗೆ ಬಾತ್ ಕೇಳಿರಲಿಲ್ಲ. ಸೊ ನನಗೆ ನಿಜ ಖುಷಿ ಆಯಿತು. ಸೊ ನಾನು ಅದರಲ್ಲಿ ಗಾರ್ಲಿಕ್ ಶಾವಿಗೆ ಬಾತ್ ಪ್ರಿಫರ್ ಮಾಡಿದೆ. ಮತ್ತು ಇನ್ನೊಂದು ಹೇಳ್ಬೇಕು ನಾನು, ವೆರಿ ಇಂಪಾರ್ಟೆಂಟ್, ಯೂಶ್ವಲಿ ತುಂಬ ಕಡೆ ಶಾವಿಗೆ ಬಾತ್ ಅಂದರೆ ಎಲ್ಲ ಫ್ಲೇವರ್ಗಳು ಮಿಕ್ಸ್ ಮಾಡಿಬಿಟ್ಟು ಆ ಹಾಟ್ ಬಾಕ್ಸ್ ಏನಿರುತ್ತಲ್ಲ ಅದರಲ್ಲಿ ಇಟ್ಟಿರ್ತಾರೆ, ಮಿಕ್ಸ್ ಮಾಡ್ತಾರೆ, ತೆಗ್ತಾರೆ, ಕೊಡ್ತಾರೆ. ಬಟ್ ಇಲ್ಲಿ ಹಂಗಲ್ಲ. ನೀವು ಆರ್ಡ್ರ್ ಮಾಡ್ದಂಗೆ ನಿಮ್ಗೆ ಯಾವ ಶಾವಿಗೆ ಬಾತ್ ಬೇಕು ಆ ಶಾವಿಗೆ ಬಾತನ್ನು ಅಲ್ಲೇ ರೆಡಿ ಮಾಡಿ ಕೊಡ್ತಾರೆ. ಅಲ್ಟಿಮೇಟ್ ಆ್ಯಂಡ್ ಬಿಸಿ ಬಿಸಿಯಾಗಿ ಸಿಗುವಂಥ ಶಾವಿಗೆ ಬಾತಲ್ಲಿ ನಾನು ತಗೊಂಡಿದ್ದು ಗಾರ್ಲಿಕ್ ಶಾವಿಗೆ ಬಾತ್. ಈ ಗಾರ್ಲಿಕ್ ಶಾವಿಗೆ ಬಾತ್ ಇದೆಲ್ಲ ನಿಮಗೆ ಸ್ವಲ್ಪ ಸ್ಪೈಸಿ ಬರುತ್ತೆ ಆಯಿತಾ, ಜಾಸ್ತಿ ಅಲ್ಲ, ಸ್ವೈಟ್ ಸ್ಪೈಸಿ ಬರುತ್ತೆ. ಬಟ್ ಆ ಗಾರ್ಲಿಕ್ ಪೇಸ್ಟ್ದು ಆ ಸ್ಮೆಲ್ ಇದೆಯಲ್ಲ ನಿಮಗೆ ಘಮ್ ಅನ್ನುತ್ತೆ. ಒಂದು ಬಾಯಿ ತಿಂತಿದ್ದಾಗೆ ಆ ರುಚಿ ಇದೆಯಲ್ಲ ನಿಮ್ಮ ಬಾಯಲ್ಲಿ ಪಟ್ಟಾಕಿ ಹೊಡೆದಂಗೆ ಆಗ್ಬಿಡುತ್ತೆ. ಇದಕ್ಕೆ ನಿಮಗೆ 2 ಥರ ಚಟ್ನಿ ಕೊಡ್ತಾರೆ. ಒಂದು ಬೇಕಿದ್ರೆ ನೀವು ಕಾಯಿ ಚಟ್ನಿನೂ ಕೊಡ್ತಾರೆ, ಇನ್ನೊಂದು ಟೊಮೊಟೊ ಚಟ್ನಿನೂ ಕೊಡ್ತಾರೆ. ಬಟ್ ಯೂಶ್ವಲಿ ನೀವು ಮಾಮೂಲು ಶಾವಿಗೆ ಬಾತ್ ತೊಗೊಂಡ್ರೆ ಇಂಥದ್ದು ಬೇಕಾಗುತ್ತೆ. ಬಟ್ ಈ ಥರ ಸ್ಪೆಷಲ್ ಶಾವಿಗೆ ಬಾತಿಗೆ ಈ ಥರದ್ದು ಏನೂ ಬೇಕಾಗಲ್ಲ. ಆಮೇಲೆ ಶಾವಿಗೆ ಬಾತು ಅಷ್ಟೇ, ಒಗ್ಗರಣೆ ಹಾಕುವಾಗ ನೋಡಿದ್ರೆ ಬರೀ ಯಾವುದು ಗಾರ್ಲಿಕ್ ಪೇಸ್ಟ್ ಹಾಕೊಂಡ್ಬಿಟ್ಟು ಅದಕ್ಕೇನು ಶಾವಿಗೆ ಬಾತ್ ಮಿಕ್ಸ್ ಮಾಡಿ ಕೊಟ್ಟಿಲ್ಲ. ಅದರಲ್ಲಿ ವೆರೈಟಿ ಅಂದರೆ ನಿಮಗೆ ಸ್ವಲ್ಪ ಆನಿಯನ್ನು, ಆಮೇಲೆ ಸ್ವಲ್ಪ ಸೊಪ್ಪು, ಆಮೇಲೆ ಸ್ವಲ್ಪ ಖಾರ, ಸ್ವಲ್ಪ ಲಿಂಬು, ಹುಳಿ ಎಲ್ಲವನ್ನು ಮಿಕ್ಸ್ ಮಾಡಿ ಆಮೇಲೆ ಲಾಸ್ಟಿಗೆ ಹಾಕಿ ಕೊಟ್ಟರು. ಅದು ಸ್ಪೆಷಲ್. ನಿಮ್ಗೆ ಆರ್ಡಿನರಿ ಶಾವಿಗೆ ಬಾತ್ ಥರ ಅಲ್ಲ. ಆಮೇಲೆ ಬಿಸಿ ಬಿಸಿ ಆಗಿರೋದ್ರಿಂದ ತಿನ್ನೋಕ್ಕೂ ಒಂದು ಮಜಾ ಕೊಡುತ್ತೆ. ಸೀರಿಯಸ್ಲಿ ಈ ಶಾವಿಗೆ ಬಾತ್ ನಂಗೆ ಸಿಕ್ಕಾಬಡ ಇಷ್ಟ ಆಯಿತು. ಒಂದಿಷ್ಟು ಸೊಪ್ಪು ಗಿಪ್ಪು 2 ಥರ ಚಟ್ನಿ ಜೊತೆ ತಿನ್ನೋಕ್ಕಂತೂ ಇನ್ನೂ ಮಜಾ ಕೊಡುತ್ತೆ. ತಿಂತಾಯಿದ್ರೆ ಅಲ್ಲಿರೋ 5 ಬಗೆ ಶಾವಿಗೆ ಬಾತು ಟ್ರೈ ಮಾಡೋಣ ಅನಿಸುತ್ತೆ. ನನಗಂತೂ ಶಾವಿಗೆ ಬಾತ್ ಸಿಕ್ಕಾಬಡ ಇಷ್ಟ ಆಯಿತು. ಓಕೆ, ಇಷ್ಟೆಲ್ಲ ತಿಂದಮೇಲೆ ಯೂಶ್ವಲಿ ನನ್ನ ವೀಡಿಯೋ ಎಂಡ್ ಆಗೋದು ಹೆಂಗೆ ಹೇಳಿ, ಸ್ಪೆಷಲ್ಲು ಫಸ್ಟ್ ಕ್ಲಾಸ್ ಕಾಫಿನೋ ಟೀನೋ ಕುಡ್ಕೊಂಡು. ಬಟ್ ಅರಳಿಕಟ್ಟೆಯಲ್ಲಿ ಈ ಒಂದು ಲೇಟ್ ನೈಟಲ್ಲಿ ಕಾಫಿ ಟೀ ಪ್ರಿಫರ್ ಮಾಡಿಲ್ಲ. ಅದ್ರ ಬದಲು ಇಲ್ಲಿ ತುಂಬ ಐಸ್ ಕ್ರೀಮು ಜ್ಯೂಸು ಇದೆ ಅಂದರು. ಇದರಲ್ಲಿ ನಾನು DBC ಪ್ರಿಫರ್ ಮಾಡಿದೆ. ಇಲ್ಲಿ ವೆರೈಟೀಸ್ ಆಫ್ ಫಲೂಡಾ, ಆಮೇಲೆ ಮಿಲ್ಕ್ ಶೇಕು, ಈ ಥರದ್ದು ಎಲ್ಲ ಸಿಕ್ಕಾಪಟ್ಟೆ ಸಿಗುತ್ತೆ. DBC ಚಾಕ್ಲೇಟ್ ಐಸ್ ಕ್ರೀಮು, ಅದಕ್ಕೊಂದಿಷ್ಟು ಗೋಡಂಬಿ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಎಲ್ಲ ಖಾರ 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 ತಿಂದ ಮೇಲೆ ಈ ಥರದ್ದೊಂದು ತಿನ್ನೋದೇ ಮಜಾ. ಖಾರ ತಿಂದಮೇಲೆ ಹಂಗೆ ತಂಪಾಗ್ತಿದೆ, ಚೆನ್ನಾಗಿದೆ. DBC ಕೂಡ ಬೇರೆ ಬೇರೆ ಥರದ ಐಸ್ ಕ್ರೀಮ್ ಸಿಗುತ್ತೆ. ನನಗಂತೂ ಇಲ್ಲಿ ಟೋಟಲಿ ಎಲ್ಲನೂ ಇಷ್ಟ ಆಯಿತು. ಆಮೇಲೆ ಈ ಒಂದು ಅರಳಿಕಟ್ಟೆ ಎಲ್ಲಿ ಬರುತ್ತೆ, ಇದರ ಅಡ್ರೆಸ್ಸು, ಲೊಕೇಶನ್ನು ನೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾರೆ. ರೋಡ್ ಸೈಡಲ್ಲೇ ಇರೋದ್ರಿಂದ ಹುಡ್ಕೋದು ತುಂಬ ಈಸಿ. ಲೊಕೇಶನ್ ಕ್ಲಿಕ್ ಮಾಡಿ ಇಲ್ಲಿಗೆ ಬರ್ತೀರಾ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತೀನಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಖುಷಿಯಾಗಿರಿ, ನಗ್ತಾಯಿರಿ, ಟೇಕ್ ಕೇರ್.